ಬಿಜೆಪಿಗೆ ಇಶ್ಯೂ ಟ್ರಬಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್, ನನ್ನ ಜೊತೆ ಇದ್ದಾರೆ ಯಶವಂತ್. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅಂದರೆ ಅದು ಹೈ ವೋಲ್ಟೇಜ್ ಕ್ಷೇತ್ರ. ಏಕೆಂದರೆ ಇಬ್ಬರು ಮಾಜಿ CMಗಳ ಪುತ್ರರು ಅಖಾಡದಲ್ಲಿರುವಂಥದ್ದು. ಒಂದು ಕಡೆ ಎಸ್ ಬಂಗಾರಪ್ಪನವರ ಪುತ್ರಿ ಡಾಕ್ಟರ್ ರಾಜ್ಕುಮಾರ್ ಅವರ ಸೊಸೆ ಗೀತಾ ಶಿವರಾಜ್ಕುಮಾರ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದರೆ, BS ಯಡಿಯೂರಪ್ಪನವರ ಪುತ್ರ BY ರಾಘವೇಂದ್ರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇರುವಂಥದ್ದು. ಈಗಾಗಲೇ 3 ಬಾರಿ ಗೆದ್ದಿರುವಂತಹ ರಾಘವೇಂದ್ರ ಅವರು 4ನೇ ಬಾರಿ ಗೆಲ್ಲಬೇಕು ಅನ್ನೋಂಥ ಒಂದು ಕನಸು ಕೂಡ ಕಟ್ಕೊಂಡಿರೋದು. ಇದ್ರ ಮಧ್ಯೆ ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋಂಥ ಮಾತನ್ನು ಸಹ ಈಶ್ವರಪ್ಪನವರು ಹೇಳಿರುವಂಥದ್ದು. ಇದು ಎಲ್ಲೋ ಒಂದು ಕಡೆ BJPಗೆ ಟ್ರಬಲ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಇದ್ರ ಬಗ್ಗೆ ಚರ್ಚೆ ಮುಂದುವರ್ಸ ಹೋಗ್ತಾ ಹೋಗೋಣ. ಯಶವಂತ್, ಈಗ ಈಶ್ವರಪ್ಪನವರು ಹರಿಹರ ಬ್ರಹ್ಮ ಬಂದು ಹೇಳಿದ್ರು ಸಹ ತಾವು ಪಕ್ಷೇತರ ಸ್ಪರ್ಧೆ ಮಾಡೋದು ಶತಸಿದ್ಧ ಅನ್ನೋಂಥ ಮಾತನ್ನು ಹೇಳಿರುವಂಥದ್ದು. ಸೊ ಇದು BJPಗೆ ಯಾವ ರೀತಿ ಟ್ರಬಲ್ ಆಗ್ಬೋದು ಅಂತೇಳಿ? ಪ್ರವೀಣ್, ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಈಶ್ವರಪ್ಪ ಸ್ಪರ್ಧೆ ಅನ್ನೋದು ಬಹುದೊಡ್ಡ ಲಾಸ್ BJPಗೆ. ಯಾಕಂದರೆ ಆ ಶಿವಮೊಗ್ಗದಲ್ಲಿ ಯಾವತ್ತೂ ಕೂಡ ಅದೊಂದು BJPಯ ಭದ್ರಕೋಟೆ ಅಂತ ಹೇಳ್ಬೋದು. 2004ರಲ್ಲಿ ಬಂಗಾರಪ್ಪನವರು BJPಯಿಂದ ಸ್ಪರ್ಧೆ ಮಾಡಿ MP ಆಗ್ತಾರೆ. ಅದಾದ ನಂತರ BS ಯಡಿಯೂರಪ್ಪನವರು BJPಯಿಂದ ಸ್ಪರ್ಧೆ ಮಾಡಿ MP ಆಗ್ತಾರೆ. ಅವರ ಪುತ್ರ BY ರಾಘವೇಂದ್ರ ಅವರು. ಅಂದರೆ 2004ರಿಂದ ಇಲ್ಲಿವರೆಗೂ ನೀವು ತೆಗೆದುಕೊಂಡ್ರೆ ಬಂದರೆ ಅದೊಂಥರ BJPಯ ಭದ್ರಕೋಟೆ. ಯಾಕೆ BJPಯ ಭದ್ರಕೋಟೆ ಅಂತಂದರೆ, ಶಿವಮೊಗ್ಗ ಯಾವಾಗಲೂ ಹಿಂದೂ ಮುಸ್ಲಿಂ ಗಲಾಟೆ, ಒಂದಷ್ಟು ಹಿಂದೂ ಮುಸ್ಲಿಂ ಕ್ಲಾಶ್ ನಡೀತಾ ಇರ್ತದೆ. ಆ ಒಂದು ಕ್ಲಾಶ್ ನಡೆದಂಥ ಸಂದರ್ಭದಲ್ಲಿ ಹಿಂದುತ್ವದ ಬೇಸ್ ಮೇಲೆ ಅಲ್ಲೊಂದು ಇಡೀ ಸಂಘಟನೆ ರೂಪುಗೊಂಡಿದೆ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರ. ಹಾಗಾಗಿ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಹೇಗೆ ಅಂದರೆ ಒಂದು ಹಿಂದುತ್ವದ ಮೇಲೆ ಚುನಾವಣೆಯಲ್ಲಿ ನಡೆಯುವಂಥದ್ದು ಚುನಾವಣೆ. ಹಾಗಾಗಿ ಈ ಕಳೆದ ಏನು ಒಂದು 20 ವರ್ಷ, 20 ವರ್ಷ ಏನಾಗಿದೆ, 20 ವರ್ಷದಿಂದ ನೋಡೋದಾದರೆ BJPಯವರು ಅಲ್ಲಿ ಗೆದ್ಕೊಂಡ್ಬಂದಿರೋದು. ಈಶ್ವರಪ್ಪ ಯಾರು? ಈಶ್ವರಪ್ಪನು BJPಯ ಒಬ್ಬ ಪ್ರಮುಖ ಲೀಡರು. ಅದರಲ್ಲೂ ಶಿವಮೊಗ್ಗ ಭಾಗಕ್ಕೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಹೇಳ್ತಾರೆ. ಈಗ ಬಿಜಾಪುರ ಕಡೆ ಯಾವ ರೀತಿ ಯತ್ನಾಳ್ಗೆ ಒಂದು ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತಾರೋ, ಶಿವಮೊಗ್ಗದಲ್ಲೂ ಕೂಡ ಒಂದು ಈಶ್ವರಪ್ಪ ಅಂದರೆ ಯಾರು? ಹಿಂದುತ್ವದ ಫೈರ್ ಬ್ರ್ಯಾಂಡ್. ಯಾಕಂದರೆ ಶಿವಮೊಗ್ಗದಲ್ಲಿ ಯಾವುದೇ ಹಿಂದೂ ಮುಸ್ಲಿಂ ಗಲಾಟೆ ಆದ ಸಂದರ್ಭದಲ್ಲಿ ಮುಂದೆ ನಿಂತ್ಕೊಳ್ಳೋಂಥ ವ್ಯಕ್ತಿ ಯಾರಿದೆ, ಅದು ಈಶ್ವರಪ್ಪನವರು. ಅದೆಲ್ಲರಿಗೂ ಕೂಡ ಗೊತ್ತು. ಅವರು ಆಗಾಗ ನಾಲ್ಗೆ ಹರಿಬಿಡ್ತಾರೆ, ಬಾಯಿ ಬಂದಾಗ ಮಾತಾಡ್ತಾರೆ ಅಂತ ಹೊರತುಪಡಿಸಿದ್ರೆ ಹಿಂದೂಪರ ಹುಡುಗರಿಗೆ ಅಂತ ಬಂದಾಗಂಥ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಶಿವಮೊಗ್ಗದಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರ ಪರವಾಗಿ ನಿಲ್ತಾರೆ. ಹಾಗಾಗಿ ಇವರು ಸ್ಪರ್ಧೆ ಮಾಡಿದ್ರೆ ಹಿಂದುತ್ವದ ಓಟ್ಗಳಂತ ಏನೋ ಒಂದಷ್ಟಿದೆ ಅದಾಗೆ, ಮತ್ತು ಇವ್ರದ್ದು ವೈಯಕ್ತಿಕ ಓಟ್ಗಳು, ಈಶ್ವರಪ್ಪನವರು ಇಷ್ಟು ವರ್ಷ ಏನಲ್ಲಿ ಶಿವಮೊಗ್ಗದಲ್ಲಿ ಒಂದು ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅಷ್ಟು ಓಟುಗಳು ಎಲ್ಲ ಒಂದು ಕಡೆ ಈಶ್ವರಪ್ಪನವ್ರಿಗೆ ಬೆಳೆದಾದರೆ ಆ ಎಲ್ಲ ಓಟ್ಗಳು ಯಾವುವು? ಸೊ BJPಯ ಓಟ್ಗಳು. ಈಶ್ವರಪ್ಪ ತೆಗೆದುಕೊಳ್ಳುವಂಥದ್ದು ಕೇವಲ ಅಲ್ಲಿ BJPಯ ಓಟ್ಗಳನ್ನ ತೆಗೆದುಕೊಳ್ತಾರೆ. ಯಾಕಂದರೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಇಬ್ಬರು ಕೂಡ ಒಂದು ಹಂತದ ಪ್ರಮುಖ ಲೀಡರ್ಗಳವರು. ಸಮುದಾಯವಾಗಿ ನೋಡ್ತಾ ಹೋದರೆ ಯಡಿಯೂರಪ್ಪನವರು ಲಿಂಗಾಯತ ಸಮುದಾಯದ ಪ್ರಮುಖ ಲೀಡರ್ ಆಗ್ತಾರೆ. ಈಶ್ವರಪ್ಪನವರು ಅಲ್ಲಿ ಹಿಂದುತ್ವ, ಅವರು ಕುರುಬ ಸಮುದಾಯ ಅನ್ನೋದಕ್ಕಿಂತ ಅವರು ಇಷ್ಟು ದಿವಸ ಅವ್ರನ್ನ ಗುರುಸ್ಕೊಂಡಿರೋದು ಹೇಗೆಂದರೆ ಹಿಂದುತ್ವದ ಫೈರ್ ಬ್ರ್ಯಾಂಡ್, ಅದನ್ನು ಹಿಂದುತ್ವದ ನಾಯಕ ಅಂತ ಗುರುಸ್ಕೊಂಡ್ರೆ ಶಿವಮೊಗ್ಗದಲ್ಲಿ. ಹಾಗಾಗಿ ಇವರು ಕಾಂಗ್ರೆಸ್ನ ಓಟ್ಗಳನ್ನು ಕಿತ್ಕೊಳ್ಳೋದು ಕಡಿಮೆ. ತೀರಾ ಬಂದರೆ 1-2% ಕಾಂಗ್ರೆಸ್ನ ಓಟ್ಗಳು ಯಾರೋ ಬರ್ಬೋದು. ಬಿಟ್ಟರೆ ಅಲ್ಲಿ ಮೇಜರಾಗಿ ಈಶ್ವರಪ್ಪ ತೆಗೆದುಕೊಳ್ಳೋಂಥ ಓಟ್ಗಳು ಯಾವುದು? ಅದು BJPಯ ಓಟ್ಗಳು, ಹಿಂದುತ್ವದ ಓಟ್ಗಳು. ಹಾಗಾಗಿ ಈ ಓಟ್ಗಳು ಎಲ್ಲ ಒಂದು ಕಡೆ BY ರಾಘವೇಂದ್ರಗೆ ಸಂಕಷ್ಟ ತಂದು ಚಾನ್ಸಸ್ ಭಾಳ ಇರುತ್ತೆ ಪ್ರವೀಣ್. ಈಗಾಗಲೇ ರಾಘವೇಂದ್ರ ಅವರು 3 ಬಾರಿ MP ಆಗಿ ಆಯ್ಕೆ ಆಗಿರುವಂಥದ್ದು. ಈಗ 4ನೇ ಬಾರಿನೂ ಸಹ MP ಹಾಕ್ತೀನಿ ಅನ್ನೋಂಥ ಒಂದು ವಿಶ್ವಾಸದಲ್ಲಿದ್ದರು. ಸೊ ಇದ್ರ ನಡುವೆ ಇದೀಗ ಈಶ್ವರಪ್ಪನವರ ಸ್ಟ್ಯಾಂಡ್ ಒಂದು ಕಡೆ BJPಗೆ ಮೈನಸ್ ಆಗಿರುವಂಥದ್ದು. ಇದ್ರ ನಡುವೆ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಈಶ್ವರಪ್ಪನವ್ರಿಗೆ ಕೈ ಮುಗಿದು ವಿನಂತಿ ಮಾಡಿರುವಂಥದ್ದು. ಇವತ್ತು ಯಾವುದೇ ಕಾರಣಕ್ಕೂ ಪಕ್ಷೇತರ ನಿಲ್ಬೇಡ್ರಿ, ಏನೇ ಇದ್ದರೂ ನಮ್ಮದು ಒಂದು ಕುಟುಂಬ, ಎಲ್ಲ ಸಮಸ್ಯೆನ ಬಗೆಹರಿಸ್ಕೊಳ್ಳೋಣ, ಬನ್ನಿ ಪಕ್ಷೇತರ ನಿಲ್ಬೇಡಿ, BJP ಅಭ್ಯರ್ಥಿ ಬೆಂಬಲ ಸೂಚಿಯನ್ನು. ಸೊ ಈಶ್ವರಪ್ಪ ಇದಕ್ಕೆಲ್ಲ ಸ್ಟ್ಯಾಂಡ್ ಯಾವ ರೀತಿ ಇರುತ್ತೆ? ಈಗಾಗಲೇ ಮೋದಿ ಹೇಳಿದ್ರು ಇರ್ಬೋದು, ಅಮಿತ್ ಶಾ ಅವರೇ ಹೇಳಿದ್ರು ಇರ್ಬೋದು, ಯಾವುದೇ ಕಾರಣಕ್ಕೂ ತಾವು ಹಿಂದೆ ಬರುವಂಥ ಮಾತೇ ಇಲ್ಲ ಅಂತ ಹೇಳಿ. ಪ್ರವೀಣ್, ಈಶ್ವರಪ್ಪನವ್ರದ್ದು ಸ್ವಾರ್ಥ ಇಲ್ಲ ಇದರಲ್ಲಿ. ಅಂದರೆ ಅವರ ವೈಯಕ್ತಿಕ ಅನ್ನೋದಕ್ಕಿಂತ ಅವರ ಪುತ್ರನನ್ನು ರಾಜಕೀಯವಾಗಿ ಎಮರ್ಜ್ ಮಾಡಬೇಕಾಗಿ ಅವರು. ಯಾಕಂದರೆ ಯಡಿಯೂರಪ್ಪನವರ ಪುತ್ರ ಏನಾರ ಒಬ್ಬರು ಸಂಸದರಾಗಿದ್ದಾರೆ, ಇನ್ನೊಬ್ಬರು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಯಡಿಯೂರಪ್ಪನವರು ಕೂಡ ಕೇಂದ್ರ ಚುನಾವಣಾ ಇದರಲ್ಲಿ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಯಡಿಯೂರಪ್ಪನವರ ಇಡೀ ಕುಟುಂಬ ರಾಜಕಾರಣದಲ್ಲಿ ಮುಂದುವರಿಯುವಂಥ ಸಂದರ್ಭದಲ್ಲಿ ಇವರು ಕಳೆದ ಚುನಾವಣೆಯಲ್ಲಿ ಈಶ್ವರಪ್ಪನವರು MLA ಚುನಾವಣೆಯಲ್ಲಿ ಕಣದಿಂದ ಹಿಂದೆ ಸರಿದು ಚನ್ನಬಸಪ್ಪ ಹೊಸಬರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಆವಾಗ ಆಗಿದ್ದ ಡೀಲ್ ಏನಂತಂದರೆ, ಅವರ ಪುತ್ರ ಕಾಂತೇಶ್ ಅವರನ್ನು ಪೊಲಿಟಿಕಲಿ ಎಮರ್ಜ್ ಮಾಡಬೇಕು. ಅವ್ರು ಈಗಲೇ ಇವರು ಈಶ್ವರಪ್ಪರು ಇದ್ದಾಗಲೇ ಅವರ ಪುತ್ರನನ್ನು ಚುನಾವಣೆಗೆ ತರಬೇಕು, ಚುನಾವಣೆ ತಂದು ರಾಜಕೀಯವಾಗಿ ಬೆಳೆಸಬೇಕು ಅಂತ ಅವರ ಮೈಂಡಲ್ಲಿ ಇತ್ತು. ಈಗ ಕಾಂತೇಶ್ಗೂ ಸಹ ಹಾವೇರಿಯಿಂದ ಟಿಕೆಟ್ ಕೊಡಿಸ್ತೀವಿ ಅಂತ ಯಡಿಯೂರಪ್ಪನವರು ಹೇಳಿದ್ರು ಅಂತೇಳಿ ಈಶ್ವರಪ್ಪನವರು ಆರೋಪ ಮಾಡಿ. ಅದೇ ಪ್ರವೀಣ್, ಏನಂದ್ರೆ ಇಲ್ಲಿ ಆಗ್ತಿರೋಂಥದ್ದು ಮೇನ್ ಈಶ್ವರಪ್ಪ ಇಷ್ಟು ಟ್ರಬಲ್ ಕೊಡಲಿಕ್ಕೆ BJPಗೆ, ಅಥವಾ ಇಷ್ಟು ರೆಬಲ್ ಆಗಿ ನಿಲ್ಲಲಿಕ್ಕೆ. ಯಾಕಂದರೆ ರಾಜಾಹುಲಿ ಅಂತ ಕರೀತಾರೆ BS ಯಡಿಯೂರಪ್ಪನವರ ದಾವಣಗೆರೆಯ ಶಮನವನ್ನು ಮಾಡಿದ್ರು, ಬಂಡಾಯವನ್ನು, ಚಿತ್ರದುರ್ಗದ ಬಂಡಾಯವನ್ನು ಶಮನ ಮಾಡಿದ್ರು. ಸಾಕಷ್ಟು ಜಿಲ್ಲೆಗಳಿದ್ದಂಥ BJP ಬಂಡಾಯವನ್ನು ಯಡಿಯೂರಪ್ಪನವರು ಶಮನ ಕೊಡಿಸ್ತಾರೆ. ಆದರೆ ತಮ್ಮ ಸ್ವಂತ ತವರು ಜಿಲ್ಲೆ ಅಲ್ಲಿಯ ರಾಜಕೀಯ ಬಂಡಾಯವನ್ನು ಶಮನಗೊಳಿಸಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಅಲ್ಲಿ ಅವರು ಯಾವುದೋ ವೈಯಕ್ತಿಕವಾಗಿ ರಾಘವೇಂದ್ರನ ಸೋಲಿಸಬೇಕಂತ ಚುನಾವಣೆ ನಿಲ್ತಾ ಇಲ್ಲ. ಅವರ ಇರೋದೇನು ಅಂತಂದರೆ, ನನ್ನ ಪುತ್ರನ ರಾಜಕೀಯ ಭವಿಷ್ಯ ಹಾಳಾಯಿತು, ಸೊ ಅವರ ಪುತ್ರನ ಭವಿಷ್ಯನೂ ಹಾಳಾಗಲಿ ಅಂತ. ನಂದು ಒಂದು ಕಣ್ಣು ಹೋಗಿದೆ, ನಿಂದು ಒಂದು ಕಣ್ಣು ಹೋಗಲಿ ಅನ್ನೋ ಲೆಕ್ಕಾಚಾರದಲ್ಲಿ ಇರುವಂಥದ್ದು. ಮತ್ತು ಈಶ್ವರಪ್ಪನವರು ಸಾಕಷ್ಟು ಕಡೆಯಲ್ಲಿರುವಂಥದ್ದು ಏನಂದರೆ,
ನಾನು BJP ವಿರೋಧಿ ಅಲ್ಲ, ಮೋದಿ ವಿರೋಧಿ ನಾನು ಚುನಾವಣೆ ಮಾಡ್ತಾ ಇಲ್ಲ, ನಾನು ಮಾಡ್ತಾ ಇರುವಂಥದ್ದು ಕುಟುಂಬದ ವಿರುದ್ಧ. ಯಾವ ಕುಟುಂಬ? BS ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ನಾನು ರಾಜಕಾರಣವನ್ನು ಮಾಡ್ತಿರುವಂಥದ್ದು, ಅವರ ಸೋಲಿಸಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಅಂದರೆ ಈಶ್ವರಪ್ಪನವರ ಪುತ್ರನಿಗೆ, ಕಾಂತೇಶ್ಗೆ ಎಲ್ಲೋ ಹಾವೇರಿ ಕಡೆ ಎಲ್ಲೋ ಅಥವಾ ಬೇರೆ ಯಾವುದೋ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಅಥವಾ ಅವರ ಸಮುದಾಯ ಪ್ರಬಲವಾಗಿರುವಂಥ ಕ್ಷೇತ್ರದಲ್ಲಿ ಟಿಕೆಟನ್ನು ಕೊಟ್ಟಿದ್ರೆ ಈಶ್ವರಪ್ಪನವರು ಬಹುಶಃ ಇಲ್ಲಿ ರಾಘವೇಂದ್ರಗೆ ಸಪೋರ್ಟನ್ನು ಮಾಡ್ತಿದ್ರು. ಆದರೆ ಅವರ ಪುತ್ರನಿಗೆ ಯಾವ ಸ್ಥಾನಮಾನ ಕೂಡ ಇಲ್ಲ ರಾಜಕೀಯದಲ್ಲಿ. ಈಗ MP ಎಲೆಕ್ಷನ್ ಮುಗೀತು ಅಂದರೆ ಮತ್ತೆ ಇನ್ನೂ 5 ವರ್ಷ ಬರಬೇಕು MP ಎಲೆಕ್ಷನ್ ಬರಲಿಕ್ಕೆ, ಇನ್ನೂ 4 ವರ್ಷ ಬರಬೇಕು MLA ಎಲೆಕ್ಷನ್ ಬರಲಿಕ್ಕೆ. ಅಲ್ಲಿವರೆಗೂ ಕೂಡ ಇವರು ಒಂಥರ ಹೇಗೆ ಅಂದರೆ ಯಾವುದೇ ಅಧಿಕಾರ ಇಲ್ಲದೆ ಕೂರ್ಬೇಕಾಗ್ತದೆ ಈಶ್ವರಪ್ಪನವರು. ಹಾಗಾಗಿ ಈಶ್ವರಪ್ಪನವರಿಗೆ ಎಲ್ಲೊಂದು ಕಡೆ ಅದು ತುಂಬ ಮುಜುಗರಕ್ಕೆ ತಂದೊಡ್ಡಿದೆ. ನನ್ನ ಅಧಿಕಾರವನ್ನು ಕಳ್ಕೊಂಡೆ, ಪುತ್ರನನ್ನು ರಾಜಕೀಯವಾಗಿ ನಾನು ಎಮರ್ಜ್ ಮಾಡಲಿಕ್ಕೆ ನನ್ನ ಕೈಯಲ್ಲಿ ಆಗಲಿಲ್ಲ ಅನ್ನೋ ಒಂದು ಸಂಕಷ್ಟದಲ್ಲಿ BJP ಒಂದು ಟ್ರಬಲ್ ಕೊಡಬೇಕು ಅಂತ ಒಂದು ಪ್ಲಾನ್ ಮಾಡ್ತಾ ಇರೋದಂತೂ ಪ್ರವೀಣ್. ಅದು ಈಗ ಈಶ್ವರಪ್ಪನವರು ಆರೋಪ ಮಾಡ್ಲಿಕ್ಕಾರ ಒಂದು ಮಾತು ಹೇಳ್ತಾರೆ. ಅಂದರೆ ನನ್ನ ಮೇಲೆ ಆರೋಪ ಬಂದಾಗ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೆ, ಆರೋಪ ಬಗೆಹರಿತು, ಸಚಿವ ಮಾಡ್ತೀನಿ ಅಂದರೆ ಅಲ್ಲೂ ಮಾತು ತಪ್ಪಿರು. ಸೊ ಅದಾದ ನಂತರ ತಮ್ಮ ಪುತ್ರನೇ ಟಿಕೆಟ್ ಕೊಡ್ತೀನಿ ಅಂತ ಅಂದರು, ಸೊ ಅದನ್ನು ಮಾಡಲಿಲ್ಲ. ಸೊ ಇಷ್ಟೆಲ್ಲ ಯಾಕೆ ಯಡಿಯೂರಪ್ಪನವ್ರ ಮೇಲೆ ಇಷ್ಟೆಲ್ಲ ಆರೋಪಗಳ ಸುರಿಮಳೆ ಮಾಡ್ತಾಯಿದ್ರು ಸಹ, ಯಾಕೆ ಅಲ್ಲಿ ಹೋಗಿ ಸಂಧಾನಗಳು ಆಗ್ತಾ ಇಲ್ಲ ಅಂತೇಳಿ. ಈಗ ಯಡಿಯೂರಪ್ಪನವರು ಸಹ ಆರಂಭದಲ್ಲಿ ಸಂಧಾನ ಮಾಡುವಂಥ ಕೆಲಸ ಮಾಡಿದ್ರು, ನಂತರ ಈಶ್ವರಪ್ಪನವ್ರ ಮೇಲೆ ಯಡಿಯೂರಪ್ಪನವರು ಒಂದು ವಾಗ್ದಾಳಿ ನಡೆಸಿದ್ದಂಥದ್ದು. ಸೊ ಇದೆಲ್ಲ ನೋಡಿದರೆ ಈಶ್ವರಪ್ಪನವರು ತಣ್ಣಗೆ ಆಗ್ತಾರೋ ಅಥವಾ ಇಲ್ಲ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದು ಶತಸಿದ್ಧ ಅಂತಾನೆ. ಪ್ರವೀಣ್, ಈಗಿನ ಸ್ಟ್ಯಾಂಡ್ ಅವ್ರದ್ದು ಏನಿದೆ, ಇದುವರೆಗೂ ಕೂಡ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಮತ್ತು ಮೊನ್ನೆ ಕೂಡ ಒಂದು ನ್ಯಾಯಾಲಯಕ್ಕೆ ಒಂದು ಕಿವಿಟ್ ಹಾಕಿದ್ದಾರೆ. ಅಂದರೆ ಈಶ್ವರಪ್ಪನವರು ಮೋದಿಯವರ ಭಾವಚಿತ್ರವನ್ನು ಇಟ್ಕೊಂಡು ಚುನಾವಣೆಗೆ ಹೋಗ್ತಾ ಇರುವಂಥದ್ದು. ನಾನು ಮೋದಿ ಭಕ್ತ, ನನ್ನ ಎದೆ ಸಿಡಿದ್ರೆ ಮೋದಿನ ನನ್ನ ಎದುರುಗಡೆ ಇರುವಂಥದ್ದು ಅಂತೇಳಿ. ಸೊ ಅಷ್ಟು ಪ್ರಬಲವಾಗಿ ಹೋಗ್ತಿರುವಂಥದ್ದು ಏನಂತಂದರೆ, ನಾನು ಚುನಾವಣೆ ಗೆಲ್ಲೇಬೇಕು, ಸ್ಪರ್ಧೆ ಮಾಡಲೇಬೇಕು, ಗೆಲ್ಲೇಬೇಕು ಅಂತೇಳಿ ಈಶ್ವರಪ್ಪನವರು ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇದು ರಾಘವೇಂದ್ರಗೆ ಸಾಕಷ್ಟು ಸಂಕಷ್ಟ ಹೊರಡುತ್ತೆ. ಯಾಕಂದರೆ ಇಲ್ಲಿ ಈಶ್ವರಪ್ಪನಿಗೆ ತಮ್ಮದೇ ಆದ ಒಂದಷ್ಟು ವೋಟ್ ಬ್ಯಾಂಕ್ಗಳಿದ್ದಾವೆ. ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಒಂದು 80,000 ಓಟ್ ತೆಗೆದುಕೊಂಡ್ರು. ನಾನು ಹೇಳ್ತಿರೋದು ಈಶ್ವರಪ್ಪ ಗೆದ್ದು ಬಿಡ್ತಾರೆ ಅಂತಲ್ಲ. ಒಂದು ವೇಳೆ ಈಶ್ವರಪ್ಪ ಬಂಡಾಗಿ ಸ್ಪರ್ಧೆ ಮಾಡಿ ಒಂದು 80,000ದ 1 ಲಕ್ಷ ಓಟು ತೆಗೆದುಕೊಂಡು ಕೂಡ ಆ 1 ಲಕ್ಷ ಓಟ್ ಪೂರ್ತಿ ಯಾರ್ದು? BJPಯ ಓಟ್ಗಳು, ಹಿಂದುತ್ವದ ಓಟ್ಗಳು. ಇಲ್ಲಿ ಈಶ್ವರಪ್ಪ ನಾನೊಬ್ಬ ಕುರುಬ ಸಮುದಾಯಕ್ಕೆ ಸೇರಿದ ಲೀಡ್ರು ಅಥವಾ ಅಹಿಂದ ವರ್ಗಕ್ಕೆ ಸೇರಿದ ಲೀಡ್ರು, ನನಗೆ ಓಟ್ ಹಾಕಿ ಅಂತ ಕೇಳ್ತಾ ಇಲ್ಲ. ಈಶ್ವರಪ್ಪ ಕೇಳ್ತಾ ಇರೋದು ಏನಂದರೆ, ನಾನೊಬ್ಬ ಹಿಂದುತ್ವದ ಫೈರ್ ಬ್ರ್ಯಾಂಡ್, ನಾನು ಹಿಂದುತ್ವ ನನ್ನ ಎದೆ ಸೀಳಿದ್ರು, ಹಿಂದುತ್ವದ ನನ್ನ ಎದೆ ಸೀಳಿದ್ರು ಮೋದಿ ಅವರಿದ್ದಾರೆ. ಸೊ ನಾನೊಬ್ಬ ರಾಷ್ಟ್ರಭಕ್ತರ ಹೆಸರಲ್ಲಿ ಈಶ್ವರಪ್ಪ ಚುನಾವಣೆ ಹೋಗ್ತಾ ಇರೋದು. ಹಾಗಾಗಿ ಈಶ್ವರಪ್ಪ ರಾಷ್ಟ್ರಭಕ್ತರ ಹೆಸರಲ್ಲಿ ಚುನಾವಣೆಗೆ ಹೋದರೆ ಆಗುವಂಥದ್ದು ಏನಂದರೆ, ಅಲ್ಲಿರುವಂಥ ಈಶ್ವರಪ್ಪನ ಫ್ಯಾನ್ಸ್ ಬೇಸ್ ಏನಿದೆ ಎಲ್ಲರೂ ಕೂಡ ಈಶ್ವರಪ್ಪನ ಸಪೋರ್ಟ್ ಮಾಡಲಿಕ್ಕೆ ಬರ್ತಾರೆ. ಸಹಜವಾಗಿ ರಾಜಕಾರಣದಲ್ಲಿ ಆಗೋದೇ ಹಾಗೆ. ಯಾರು ತುಂಬ ಮಾಸ್ ಲೀಡರ್ ಇರ್ತಾರೆ ಅಥವಾ ಚುನಾವಣೆಯಲ್ಲಿ 2-3 ಬಾರಿ ನಿಂತು ಗೆದ್ದು ಅವರು CM DCM ಅಥವಾ MP MLA ಆಗಿರ್ತಾರೆ, ಅವ್ರಿಗೆ ಒಂದು ಫ್ಯಾನ್ ಬೇಸ್ ಇರುತ್ತೆ. ಸೊ ಅವರು ಯಾವುದೇ ಕಾರಣಕ್ಕೂ ಬಹುಶಃ ಬದಲಾವಣೆ ಆಗೋದಿಲ್ಲ. ಹಾಗಾಗಿ ಈಶ್ವರಪ್ಪಗೆ ಶಿವಮೊಗ್ಗ ಕ್ಷೇತ್ರದಲ್ಲಿ, ಅದರಲ್ಲೂ ಕೂಡ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರದ್ದೊಂದು ಬೇಸ್ ಇದೆ. ಆ ಬೇಸ್ ಪೂರ್ತಿ ಏನಾದರೂ ಈಶ್ವರಪ್ಪನಿಗೆ ಓಟಾಗಿ ಕನ್ವರ್ಟ್ ಆಯಿತು ಅಂತಂದರೆ ಎಲ್ಲೋ ಒಂದು ಕಡೆ ರಾಘವೇಂದ್ರಗೆ ಇದು ಸಾಕಷ್ಟು ಮೈನಸ್ ಆಗುತ್ತೆ. ಹಾಗಾಗಿ ಯಡಿಯೂರಪ್ಪ ಸೇರಿದಂತೆ ಹೈಕಮಾಂಡ್ನ ನಾಯಕರು ಸಾಕಷ್ಟು ಪ್ರಯತ್ನವನ್ನು ಪಡ್ತಿದ್ದಾರೆ ಪ್ರವೀಣ್. ಏನಂದರೆ ಅವರೊಬ್ಬ ತಣ್ಣಗಾಗ್ಬಿಟ್ರೆ BJPಗೆ ಗೆಲುವು ಸುಲಭ ಅನಿಸುತ್ತೆ. ಯಾಕೆಂದರೆ ಅಲ್ಲಿ ಜಾತಿಯ ಲೆಕ್ಕಾಚಾರವನ್ನು ನೋಡ್ತಾ ಹೋದ್ರು ಕೂಡ, ಅಲ್ಲಿ ಜಾತಿಯ ಲೆಕ್ಕಾಚಾರದಲ್ಲೂ ಕೂಡ BJP ಎಲ್ಲೊಂದು ಕಡೆ ಪ್ಲಸ್ ಪಾಯಿಂಟ್ ಆಗುವ ಮಟ್ಟಕ್ಕೆ ಅಥವಾ ಹಿಂದುತ್ವದ ಬೇಸ್ ಮೇಲೆ ಹೋದ್ರು ಕೂಡ ಶಿವಮೊಗ್ಗದಲ್ಲಿ BJP ವರ್ಸಸ್ ಕಾಂಗ್ರೆಸ್ ನಡುವೆ ಫೈಟ್ ಇರ್ತಾ ಇತ್ತು. ಈ ಬಾರಿ BJP ವರ್ಸಸ್ BJP ನಡುವೆ ಫೈಟಿಗೆ 3 ಲಾಭ ಆಗುತ್ತೆ ಅನ್ನೋ ಒಂದು ಸನ್ನಿವೇಶ ಈಗ ಸೃಷ್ಟಿಯಾಗಿದೆ ಪ್ರವೀಣಲ್ಲಿ. ಸೊ ಇನ್ನೊಂದು ಕಡೆ ನೋಡೋದಾದ್ರೆ ಕಾಂಗ್ರೆಸ್ಸಿಂದ ಗೀತಾ ಶಿವರಾಜ್ಕುಮಾರ್ ಸ್ಪರ್ಧೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ಒಂದು ಬಾರಿ JDS ಇಂದ ಸ್ಪರ್ಧೆ ಮಾಡಿದ್ದರು. ಸೊ ಅದಾದ ನಂತರ ಬಂಗಾರಪ್ಪನವರ ಪುತ್ರ ಮಧು ಬಂಗಾರಪ್ಪನವರು ಲೋಕಸಭೆಗೆ ಸ್ಪರ್ಧೆ ಮಾಡಿ ಸೋತಿರ್ತಾರೆ. ಸೊ ಇದೀಗ ಮಧು ಬಂಗಾರಪ್ಪನವರು ಇದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡಿರುವಂಥದ್ದು. ಅಕ್ಕಗೆ ಹೈಕಮಾಂಡ್ ಬಳಿ ಒಂದು ಬೇಡಿಕೆ ಇಟ್ಟು ಟಿಕೆಟ್ ತೊಗೊಂಬಂದು ಹೇಗಾದರೂ ಮಾಡಿ ಈ ಬಾರಿ ಗೆಲ್ಲಬೇಕು ಅಂತೇಳಿ ಅವರು ಸ್ಟ್ರಾಟಜಿ ರೂಪಿಸ್ತಾ ಇರೋದ್ರ ಮಧ್ಯೆ ಇವರಿಬ್ಬರು ಕಿತ್ತಾಟ ಕಾಂಗ್ರೆಸ್ಸಿಗೆ ಏನಾದ್ರು ಏನೋ ಲಾಸ್ ಆಗ್ಬೋದು ಅಂತ ಖಂಡಿತ. ಯಾಕಂದರೆ ಒಂದು ಲೆಕ್ಕದಲ್ಲಿ ನೋಡೋದಾದರೆ ರಾಘವೇಂದ್ರದ್ದು ಪ್ರತಿ ಸಾರಿ ಗೆದ್ದಲು 1.5 ಲಕ್ಷ 2 ಲಕ್ಷ ಲೀಡರ್ ಗೆಲ್ತಾರೆ. ಲಾಸ್ಟ್ ಟೈಮ್ ಕೂಡ 2 ಲಕ್ಷ ಲೀಡರ್ ಒಂದ್ಸಲ ಗೆದ್ದಿದ್ರು. ನಿಮಗೆ ಅಲ್ಲಿ ಇಡೀ ಶಿವಮೊಗ್ಗದ ಚಿತ್ರಣ ತೆಗೆದುಕೊಳ್ಳೋದಾದ್ರೆ, ಲೋಕಸಭಾ ಕ್ಷೇತ್ರ ಚಿತ್ರಣ ತೆಗೆದುಕೊಳ್ಳೋದಾದರೆ ಮತದಾರರ ಅಂಕೆ ಅಂದರೆ ಜಾತಿವಾರು ಮತದಾರ ನೋಡ್ತಾ ಹೋದರೆ ಈಡಿಗ ಸಮುದಾಯ ಪ್ರಬಲ ಸಮುದಾಯ ಶಿವಮೊಗ್ಗದಲ್ಲಿ. ಸೊ ಅವರು ವೋಟರ್ಸ್ ಲೆಕ್ಕದಲ್ಲಿ ತುಂಬ ದೊಡ್ಡ ಸಮುದಾಯ, ತುಂಬ ದೊಡ್ಡ ಮಟ್ಟಿಗೆ ಅವರು ವೋಟರ್ಸ್ ಇದ್ದಾರೆ. ಸುಮಾರು 4 ಲಕ್ಷ ಜನ ಶಿವಮೊಗ್ಗದಲ್ಲಿ ವೋಟರ್ಸ್ ಇರುವಂಥದ್ದು. ಯಾರು? ಈಡಿಗ ಸಮುದಾಯದ. ಗೀತಾ ಶಿವಕುಮಾರ್, ಮಧು ಬಂಗಾರಪ್ಪ ಅವರೆಲ್ಲರೂ ಕೂಡ ಅವರು ಅದೇ ಸಮುದಾಯಕ್ಕೆ ಸೇರಿದಂಥವ್ರು, ಈಡಿಗ ಸಮುದಾಯಕ್ಕೆ ಸೇರಿದಂಥವ್ರು. ಆದರೆ ಯಾವತ್ತೂ ಕೂಡ ಕಳೆದ 4 ಚುನಾವಣೆಯಲ್ಲಿ ಈಡಿಗ ಸಮುದಾಯ ಅದೇ ಸಮುದಾಯದ ಅಭ್ಯರ್ಥಿಯ ಕೈ ಹಿಡಿದಿಲ್ಲ. ಕಾರಣ ಏನು ಅಂತಂದರೆ ಅಲ್ಲಿ ಒಂದಷ್ಟು ಸಾಮುದಾಯಿಕವಾಗಿ ಒಂದಷ್ಟು ಕಾರಣಗಳಿದ್ದಾವೆ ಶಿವಮೊಗ್ಗದಲ್ಲಿ. ಯಾಕೆ ಆ ಸಮುದಾಯ ಅವರ ಜೊತೆ ನಿಲ್ತಾ ಇಲ್ಲ ಅನ್ನಲಿಕ್ಕೆ ಒಂದು. ಎರಡನೇದು, ಲಿಂಗಾಯತ ಸಮುದಾಯ 2ನೇ ಪ್ರಬಲ ಸಮುದಾಯ ಆಗುತ್ತೆ ಅಲ್ಲಿ. ಸೊ ಲಿಂಗಾಯತರು ಮತ್ತು ಬ್ರಾಹ್ಮಣರು ಏನಿದ್ದಾರೆ ಆ ಭಾಗದಲ್ಲಿ, ಬ್ರಾಹ್ಮಣರು 1.5 ಲಕ್ಷ ಇದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ. 1.5 ಲಕ್ಷ ಬ್ರಾಹ್ಮಣರು ಬರ್ತಾರೆ. ಬ್ರಾಹ್ಮಣರು ಮತ್ತು ಲಿಂಗಾಯತರು ಇಬ್ಬರು ಕೂಡ ಒಂದಾದರೆ, ಲಿಂಗಾಯತರು 2.5 ಲಕ್ಷದಿಂದ 3 ಲಕ್ಷ ನಿಯರ್ಲಿ ಅಷ್ಟು ಲಿಂಗಾಯತ ಸಮುದಾಯ ಇದೆ, 1.5 ಲಕ್ಷ ಬ್ರಾಹ್ಮಣರು ಇದ್ದಾರೆ. ಸೊ ಅವರಿಬ್ಬರನ್ನೂ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಎಗೇನ್
ಒಕ್ಕಲಿಗರ ಇಡೀರ ಸಮುದಾಯಕ್ಕೇನೆ ಇವರು ಕೂಡ ಬರ್ತಾರೆ. ಹಾಗಾಗಿ ಈ ಎರಡು ಲಿಂಗಾಯತ ವರ್ಸಸ್ ಏನು ಬ್ರಾಹ್ಮಣರು ಇದ್ದಾರೆ, ಇಬ್ಬರು ಕೂಡ ಬಿ ಜೆ ಪಿಯ ವೋಟ್ ಬ್ಯಾಂಕರ್ಸ್ ಅವರು, ಇಬ್ಬರು ಕೂಡ ಯಾವತ್ತಿಗೂ ವೋಟ್ ಬ್ಯಾಂಕರ್ಸ್ ಅವರು ಆ ಭಾಗದಲ್ಲಿ. ಹಾಗಾಗಿ ಅವರಿಬ್ಬರದ್ದು ಯಾವತ್ತೂ ಸಾಂಪ್ರದಾಯಿಕವಾಗಿ ಬಿ ಜೆ ಪಿಗೆ ವೋಟ್ ಬರ್ತಾ ಇರುತ್ತೆ. ಆ ಬರುವಂಥ ವೋಟ್ಗಳಲ್ಲಿ ಈ ಬಾರಿ ಈಶ್ವರಪ್ಪ ಒಂದಷ್ಟು ತೆಗೆದುಕೊಳ್ಳೋ ಚಾನ್ಸಸ್ ಬಹುತೇಕ ಇದೆ. ಜೊತೆಗೆ ಮುಸ್ಲಿಮರು ಅಲ್ಲಿ ಕಾಂಗ್ರೆಸ್ಸು ತುಂಬ ಫೈಟ್ ಮಾಡುವಂಥದ್ದು ಯಾವುದಂದರೆ ಮುಸ್ಲಿಮರ ವೋಟ್ಗಳಿಗೆ. ಸೊ ಅದು ಕಾಂಗ್ರೆಸ್ನ ಯಾವತ್ತಿಗೂ ವೋಟ್ ಬ್ಯಾಂಕ್, ಮುಸ್ಲಿಮ್ಸ್ ವೋಟ್ ಬ್ಯಾಂಕ್ ಅನ್ನುವಂಥದ್ದು ಯಾವತ್ತೂ ಕಾಂಗ್ರೆಸ್ಗೆ ಲಾಭ ಆಗಿರುವಂಥದ್ದು. ಈ ಬಾರಿ ಕೂಡ ಕಾಂಗ್ರೆಸ್ಸಲ್ಲಿ ಅಲ್ಲಿ ಮುಸ್ಲಿಮರ ಮತಗಳನ್ನು ನೋಡ್ತಾ ಹೋದರೆ 1.5 ರಿಂದ 1,70,000 1,80,000 ಆಸ್ಪಾಸು ಮುಸ್ಲಿಂ ಮತದಾರರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದಾರೆ. SC/ST ಮತದಾರರು ಅವರು ಕೂಡ 3 ಲಕ್ಷ ಜನ SC/ST ಮತದಾರರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದಾರೆ. ಹಾಗಾಗಿ ಇಲ್ಲಿ ಜಾತಿ ಲೆಕ್ಕಾಚಾರವನ್ನು ನೋಡ್ತಾ ಹೋದರೆ ಈಡಿಗ ಸಮುದಾಯ ಯಾವಾಗಲೂ ಪ್ರಾಬಲ್ಯವನ್ನು ಮೆರಿಬೇಕಿತ್ತು. ಆದರೆ ಕಳೆದ 4 ಚುನಾವಣೆಯಲ್ಲೂ ಕೂಡ ಇಲ್ಲಿ ಗೆದ್ದಿರುವಂಥದ್ದು ಲಿಂಗಾಯತ ಸಮುದಾಯದ ನಾಯಕರು. ಯಾಕೆಂದರೆ ಈಡಿಗ ಸಮುದಾಯ ಕೂಡ ಲಿಂಗಾಯತ ಸಮುದಾಯದ BS ಯಡಿಯೂರಪ್ಪನ ಜೊತೆ ಗುರುತಿಸ್ಕೊಳ್ತಾ ಇದೆ. ಪ್ರತಿ ಚುನಾವಣೆಯಲ್ಲೂ ಕೂಡ 4 ಲಕ್ಷದಲ್ಲಿ ಕನಿಷ್ಠ 1-1.5 ಲಕ್ಷ ಈಡಿಗ ಸಮುದಾಯದ ಮತಗಳು BJPಗೆ ಟರ್ನ್ ಆಗಿ ಬರ್ತಾ ಇದ್ದಾವೆ. ಹಾಗಾಗಿ ಈ ಬಾರಿ ಮೋದಿ ಅಲೆ, ಸಾಕಷ್ಟು ಕಡೆ ಮೋದಿ ಅವರನ್ನು ಗೆಲ್ಲಿಸಬೇಕು, ಆ ರೀತಿಯಾದ ಒಂದಷ್ಟು ಅಲೆ ಇದ್ದಾವೆ. ಹಾಗಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಏನಿದೆ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈಡಿಗರು ಈ ಬಾರಿ ಏನಾದ್ರೂ ಎಗೇನ್ BJPಗೆ ಸಪೋರ್ಟ್ ಮಾಡಿದ್ದಾದರೆ ಅದರಲ್ಲಿ ಒಂದಷ್ಟು ವೋಟ್ಗಳು ಮತ್ತೆ ಶೇರ್ ವೈಸ್ ನೋಡ್ತಾ ಹೋದಾದರೆ ಎಗೇನ್ ಮತ್ತೆ ಈಶ್ವರಪ್ಪನಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ಈಶ್ವರಪ್ಪನವರು ಹೆಂಗಿದ್ರು ಕೂಡ ಅಲ್ಲಿ ಅವ್ರಿಗೆ ಒಂಥರ ಮಗ್ಗದ ಮುಳ್ಳಿದ್ದಂಗೆ ರಾಘವೇಂದ್ರ ಅವ್ರಿಗೆ. ಈ ಒಂದು ಆ ಮುಳ್ಳನ್ನು ತೆಗೆದು ಸೈಡಿಗೆ ಹಾಕಿದ್ರೆ ಮಾತ್ರ ಇವರ ಹಾದಿ ಸುಗಮವಾಗುತ್ತೆ. ಬಿಟ್ಟರೆ ಅದರ್ವೈಸ್ ಇವರಿಲ್ಲ ಅದು ಇಂಡಿಪೆಂಡೆಂಟ್ ಆಡಲಿ ಅಥವಾ ಇವರು ಇಂಡಿಪೆಂಡೆಂಟೇ ಸ್ಪರ್ಧೆ ಮಾಡಿದ್ದಾರೆ ಈಶ್ವರಪ್ಪನವರು. ಕಾಂಗ್ರೆಸ್ಗೆ ಈ ಬಾರಿ ಎಲ್ಲ ಒಂದು ಕಡೆ ಒಂದಷ್ಟು ಪ್ಲಸ್ ಪಾಯಿಂಟ್, ಗೆದ್ದು ಬಿಡ್ತಾರೆ ಅಂತಂದಲ್ಲ. ಯಾಕಂದರೆ ಚುನಾವಣೆಯಲ್ಲಿ ನಾವು ಪೂರ್ತಿ ಮುಂಚಿತವಾಗಿ ಗೆದ್ದು ಬಿಡ್ತಾರೆ, ಯಾರೋ ಒಬ್ಬರು ಇಂಡಿಪೆಂಡೆಂಟ್ ಸ್ಪರ್ಧೆ ಮಾಡಿದ್ರೆ ಇನ್ನೊಬ್ರು ಯಾರೋ ಪ್ರತಿಸ್ಪರ್ಧಿ ಗೆಲ್ತಾರೆ ಅಂತಲ್ಲ. ಸೊ ಹಾದಿ ಸುಗಮವಾಗುತ್ತೆ. ಅವರ ಕೊನೆ ಕ್ಷಣದ ರಣತಂತ್ರಗಳೇನಿರ್ತವೆ ಆ ರಣತಂತ್ರಗಳ ಮೇಲೆ ಚುನಾವಣೆ ನಿಂತಿರುತ್ತೆ. ಪ್ರವೀಣ್, ಈ ಬಾರಿ ಲೋಕಸಭೆಯಲ್ಲಿ ರಾಘವೇಂದ್ರ ಅವರು ಸಾಕಷ್ಟು ಅಭಿವೃದ್ಧಿಗಳು ಕೆಲಸಗಳನ್ನು ಮಾಡ್ಕೊಂಡು ಬಂದಿರುವಂಥದ್ದು. ಉದಾಹರಣೆ ಸಿಗಂದೂರು ಸೇತುವೆ ಇರ್ಬೋದು, ಸಾಕಷ್ಟು ಫ್ಲೈಓವರ್ಗಳ ನಿರ್ಮಾಣ ಇರ್ಬೋದು, ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ. ಸೊ ಇದನ್ನ ಕೇವಲ ಅಭಿವೃದ್ಧಿ ಇಟ್ಕೊಂಡಷ್ಟೇ ಜನರ ಬಳಿ ಹೋಗ್ತಾರ. ಜೊತೆಗೆ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಇರುವಂಥದ್ದು. ಉದಾಹರಣೆ KFD ಇದೆ, ಮಂಗನ ಕಾಯಿಲೆ ಅನ್ನೋದು ಸಾಕಷ್ಟು ವರ್ಷಗಳಿಂದ ಕಾಡ್ಕೊತ ಬರ್ತಾ ಇರೋದು. ಸೊ ಇದುವರೆಗೂ ಅದಕ್ಕೆ ಶಾಶ್ವತವಾದಂಥ ಒಂದು ಔಷಧಿ ಕಂಡುಹಿಡಿಯುವಂಥ ಕೆಲಸ ಆಗಿಲ್ಲ. ಜೊತೆಗೆ VSL ಫ್ಯಾಕ್ಟ್ರಿ ಇರ್ಬೋದು. ಸೊ ಇವೆಲ್ಲ ಸಮಸ್ಯೆಗಳಿದ್ರು, ಸಮಸ್ಯೆಗಳನ್ನ ಬಗೆಹರಿಸೋ ಬದಲು ಕೇವಲ ಅಭಿವೃದ್ಧಿ ಇಟ್ಕೊಂಡೇ ಹೋದರೆ ಇದು ಯಾವ ರೀತಿ ರಾಘವೇಂದ್ರ ಅವರಿಗೆ? ಇಲ್ಲ, ಅಲ್ಲಿ ರಾಘವೇಂದ್ರ ಅವರು ಅಭಿವೃದ್ಧಿ ಅನ್ನಲಿಕ್ಕೆ ಯಡಿಯೂರಪ್ಪನವರ ಒಂದು ಬೇಸ್ ಇದೆ. ಅಲ್ಲಿ ಶಿವಮೊಗ್ಗದಲ್ಲಿ BS ಯಡಿಯೂರಪ್ಪನವ್ರ ಒಂದು ಬೇಸ್ ಇದೆ. BJP ಕೂಡ ಎಷ್ಟೋ ಸಂದರ್ಭದಲ್ಲಿ ಯಡಿಯೂರಪ್ಪ ಇಲ್ಲಾಂದರೆ BJP ಇಲ್ಲ ಅನ್ನೋ ಮಟ್ಟಕ್ಕೆ ರಾಜ್ಯದಲ್ಲಿ ಸನ್ನಿವೇಶ ಸೃಷ್ಟಿಯಾಗಿರುವಂಥ. ಯಾಕಂದರೆ ಸಾಕಷ್ಟು ಕಡೆ ಯಡಿಯೂರಪ್ಪ ಡೇ ಫಸ್ಟಿಂದನೂ ಅವರೇನೋ ಸಂಘಟನೆಯನ್ನು ಮಾಡ್ತಾ ಬರ್ತಾರೆ, BJP ಸಂಘಟನೆಯನ್ನು ಮಾಡ್ತಾ ಬರ್ತಾರೆ. ಅವತ್ತಿಂದನೂ BJP ಅಂದರೆ ಯಡಿಯೂರಪ್ಪ ಅಂದರೆ BJP ಅನ್ನೋ ಮಟ್ಟಿಗೆ ಒಂದು ಫೀಲನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ಶಿವಮೊಗ್ಗದಲ್ಲೂ ಕೂಡ ಯಡಿಯೂರಪ್ಪನ ಬೇಸ್ ಚೆನ್ನಾಗಿದೆ. ಹಾಗಾಗಿ ರಾಘವೇಂದ್ರ ಅವ್ರನ್ನ ಗೆಲ್ಲಿಸಬೇಕು, ಅವ್ರ ಪುತ್ರರನ್ನು ರಾಜಕೀಯವಾಗಿ ಮುಂದೆ ತರಬೇಕು ಅನ್ನೋ ಕಾರಣಕ್ಕೆ ಯಡಿಯೂರಪ್ಪ ಸಾಕಷ್ಟು ವರ್ಕನ್ನು ಮಾಡ್ತಿದ್ದಾರೆ ಅಲ್ಲಿ. ಜೊತೆಗೆ ಶಿವಮೊಗ್ಗದ ತುಂಬ ಜ್ವಲಂತ ಸಮಸ್ಯೆಗಳಲ್ಲಿ ನೀವು ಹೇಳಿದಂಥ ಒಂದು KFD ಇರ್ಬೋದು, VSL ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಗಲಾಟೆಗಳು ಕೂಡ ಅದು ಅಲ್ಲಿ ಕಾರ್ಮಿಕರು ಕೂಡ ಅದು ವಿರೋಧ ಇದ್ದಾರೆ ಯಾರಿಗೆ, BY ರಾಘವೇಂದ್ರ ಅವ್ರಿಗೆ. ಸೊ ಇವ್ರೇನು ಮಾಡಲಿಲ್ಲ ಅನ್ನೋ ಒಂದು ವಿರೋಧ ಇದೆ. ಮತ್ತು ಮುಖ್ಯವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಮಸ್ಯೆ ಇರೋದೇನು ಅಂದರೆ ಗ್ರಾಮೀಣ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆ. ಇದು ಬಹಳ ವರ್ಷಗಳಿಂದ ಇರುವಂಥ ಸಮಸ್ಯೆ. ಗ್ರಾಮೀಣ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ. ಆ ನೆಟ್ವರ್ಕ್ ಸಮಸ್ಯೆ ಬಗ್ಗೆ ಕೂಡ ಸಾಕಷ್ಟು ಜನ ಮಾತಾಡಿದ್ದಾರೆ. ಆದರೆ ರಾಘವೇಂದ್ರ ಅವರು ರೈಲ್ವೆ ಒಂದು ಪ್ಲಾಟ್ಫಾರ್ಮ್ ಅಂತಂದಿರೋದಿರ್ಬೋದು ಅಥವಾ ಹೈವೇ ಅಭಿವೃದ್ಧಿ ಮಾಡಿರ್ಬೋದು, ಅವೆಲ್ಲವೂ ಕೂಡ ಕೆಲಸ ಮಾಡಿದ್ದಾರೆ. ಜೊತೆಗೆ ಈ ಒಂದಷ್ಟು ಸಮಸ್ಯೆಗಳ ಬಗ್ಗೆನೂ ಜನ ಪ್ರಶ್ನೆಯನ್ನು ಮಾಡಲಿಕ್ಕೆ ಕಲ್ತಿದ್ದಾರೆ. ಸೊ ನೀವು ಇಷ್ಟನ್ನು ಅಭಿವೃದ್ಧಿ ಮಾಡಿದಿರಿ, ಈ ಸಮಸ್ಯೆಗಳಿಗೆ ಪರಿಹಾರ ಯಾವಾಗ ಅಂತ ಕಂಡುಹಿಡಿಯುವಂಥ ಒಂದು ಕೇಳುವಂಥ ಒಂದು ಪ್ರಶ್ನೆಯನ್ನು ಕೂಡ ಜನ ಮಾಡ್ತಿದ್ದಾರೆ. ಹಾಗಾಗಿ ಈ ಚುನಾವಣೆ ಈ ಎಲ್ಲದರ ನಡುವೆ ಶಿವಮೊಗ್ಗದಲ್ಲಿ ಆಗಿರೋದಂತಂದರೆ ಈಶ್ವರಪ್ಪ ವರ್ಸಸ್ ರಾಘವೇಂದ್ರ ನಡುವೆ, BY ರಾಘವೇಂದ್ರ ನಡುವೆ ಒಂದು ಚುನಾವಣೆ ಅಂತ ಹೇಳ್ಬೋದು. ಯಾಕಂದರೆ ಅವರಿಬ್ಬರು ನಡುವೆ ಕಿತ್ತಾಡ 3 ಲಾಭ ಆಗುತ್ತೆ ಅನ್ನೋ ಕಾರಣಕ್ಕೆ ಈಶ್ವರಪ್ಪನವರು ಮಾತ್ರ ತಮ್ಮ ಪುತ್ರನಿಗೆ ಒಂದು ವೇಳೆ ಎಲ್ಲರೂ ಒಂದು ಕಡೆ ಸ್ಥಾನಮಾನ ಕೊಟ್ಟಿದ್ದರೆ ಬಹುಶಃ ಈ ಬಾರಿ BJPಯ ಹಾದಿ ತುಂಬ ಸುಗಮವಾಗಿರ್ತಿತ್ತು. ಈಶ್ವರಪ್ಪನವರು ಇದನ್ನು ತುಂಬ ಸ್ಪೆಷಲಾಗಿ ತೆಗೆದುಕೊಂಡಿದ್ದಾರೆ. ಅಂದರೆ ಅವ್ರ ಫ್ಯಾಮಿಲಿ ಸೋಲ್ಬೇಕು, ಸೊ ಅವ್ರ ಮಕ್ಕಳು ರಾಜಕೀಯ ಬಿಟ್ಟು ಬರಬೇಕು. ಈಶ್ವರಪ್ಪ ಇನ್ನೊಂದು ಮಾತು ಹೇಳ್ತಾರೆ, ಪ್ರವೀಣ್ ತಾವು ಗಮನಿಸಿರ್ಬೋದು, BY ವಿಜಯೇಂದ್ರ ಅವರು ನಾಳೆ ಬೆಳಗ್ಗೆ ರಿಸೈನ್ ಮಾಡಿದ್ರೆ ನಾನು ಸ್ಪರ್ಧೆಯಿಂದ ವಾಪಸ್ ಬರ್ತೀನಿ. ಮನೇಲಿ ಯಾಕೆ 3 ಜನ ಅಧಿಕಾರದಲ್ಲಿದ್ದೀರಿ ನೀವು ಅನ್ನೋ ಪ್ರಶ್ನೆ ಕೂಡ ಕೇಳ್ತಾರೆ. ಸೊ ಈಶ್ವರಪ್ಪನಿಗೆ ಇವ್ರ ಮನೇಲಿ ಯಾರಿಗೂ ಅಧಿಕಾರ ಇಲ್ಲ, ನಿಮ್ಮನೇಲಿ 3 ಅಧಿಕಾರ ಆಗಿರ್ಕಂತೀರಿ. ಸೊ ಅಧಿಕಾರ ಬಿಟ್ಟು ಬನ್ನಿ. ಇವರು ಅಧಿಕಾರ ಬಿಡಲಿಕ್ಕೂ ರೆಡಿ ಇಲ್ಲ, ಅಲ್ಲಿ ಅವರು ರಾಜಿ ಮಾಡಲಿಕ್ಕೂ ರೆಡಿ ಇಲ್ಲ ಅನ್ನೋ ಸನ್ನಿವೇಶ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಈ ಒಂದು ಏನು ಕಳೆದ 20 ವರ್ಷಗಳ BJP ಭದ್ರಕೋಟೆ ಏನಿತ್ತು, ಈ ಸಲ ಭದ್ರಕೋಟೆ ಸ್ವಲ್ಪ ಅಲ್ಲಾಡ್ತಾ ಇದೆ. ಒಂದು ವೇಳೆ ಈಶ್ವರಪ್ಪನವರು ಖಂಡಿತವಾಗಿ ಸ್ಪರ್ಧೆ ಮಾಡಿದ್ದಾರೆ, ಕನಿಷ್ಠ 80 ರಿಂದ 1 ಲಕ್ಷ ಓಟ್ಗಳು ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾದ್ರೆ ಗೆದ್ದು ಬಿಡ್ತಾರೆ ಅಂತಲ್ಲ, ಒಂದಷ್ಟು ಓಟ್ಗಳನ್ನ BJP ಒಟ್ಟಿನಲ್ಲಿ ಈಗ ಶಿವಮೊಗ್ಗದಲ್ಲಿ ಟ್ರಯಾಂಗಲ್ ಫೈಟ್ ಏರ್ಪಡುವಂಥ ಸಾಧ್ಯತೆ ಇದೆ ಅಂತೇಳಿ. ಇಲ್ಲ, ಟ್ರಯಾಂಗಲ್ ಫೈಟ್ ಅಂತ ಹೇಳಲಿಕ್ಕೂ ಬರಲ್ಲ ಪ್ರವೀಣ್. ಯಾಕಂದರೆ ಈಶ್ವರಪ್ಪನವರು
ಆ ಕ್ಷೇತ್ರದ ಜನ ಅವ್ರನ್ನ MLA ಆಗಿ ನೋಡೋ ಅಭ್ಯಾಸ, MP ಆಗಿ ನೋಡಿಲ್ಲ. ಇಲ್ಲಿ ನಿಮ್ಗೆ ಏನಾಗುತ್ತೆ, ಎಗೇನು ಚುನಾವಣೆ ಅಂತ ಬಂದಾಗ, ಲೋಕಸಭಾ ಚುನಾವಣೆ ಅಂತ ಬಂದಾಗ ಪಕ್ಷದ ಸಿಂಬಲ್ ಮೇಲೆ ನಡೆಯುತ್ತೆ ಚುನಾವಣೆ. ಸೊ ಈಶ್ವರಪ್ಪನಿಗೆ ಸಿಂಬಲ್ ಇಲ್ಲ. ಈಶ್ವರಪ್ಪನವರು ಇಡೀ ಕ್ಷೇತ್ರ ಒಂದಷ್ಟು ಜನಕ್ಕೆ ಪರಿಚಯ ಇರ್ಬೋದು ಬಿಟ್ಟರೆ ನಿರಂತರವಾಗಿ ಸಂಪರ್ಕ ಎಲ್ಲಿರ್ತಾರೆ ಈಶ್ವರಪ್ಪನವರು, ಆ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಜನರ ಜೊತೆ ಸಂಪರ್ಕ ಹೊಂದಿರ್ತಾರೆ. ಆದರೆ ಪಕ್ಷದ ಅಂಡರ್ ಬಂದಾಗ ಅವ್ರಿಗೆ ಬೆಂಬಲ ಜಾಸ್ತಿ ಸಿಗ್ತಾ ಹೋಗುತ್ತೆ. ಈಶ್ವರಪ್ಪನಿಗೆ ಪಕ್ಷ ಇಲ್ಲ, ಪಕ್ಷದ ಅಂಡರ್ ಇಲ್ಲ, ಯಾವುದು ಕೂಡ ಬ್ಯಾನರ್ ಇಲ್ಲ. ಅವ್ರು ಯಾವುದೋ ಒಂದು ತಾಲೂಕಿಗೆ ಹೋಗಬೇಕು, ಯಾವುದೋ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಬೇಕು ಅಂದರೆ ಅಲ್ಲಿ ಅವ್ರದ್ದು ಯಾವ್ದು ಇಂಡಿಪೆಂಡೆಂಟ್ ಬ್ಯಾನರ್ ಅಡಿ ಅವರು ಚುನಾವಣೆ. ಮೋದಿ ಫೋಟೋ ಹಿಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಈಗ ಆ ಮೋದಿ ಫೋಟೋನೇ ತುಂಬ ಚರ್ಚೆಗೆ ಗ್ರಾಸ ಆಗಿದೆ. ನ್ಯಾಯಾಲಯಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. BJP ನಾವು ಮೋದಿಯವರು ಫೋಟೋ ಇಟ್ಕೊಂಡು ನಾವು ಹೋಗ್ತೀವಿ, ನೀನು ಯಾಕೆ ಹೋಗ್ತೀಯಪ್ಪ ಅಂತ BJP ಕೇಳ್ತಾರೆ. ಸೊ ನನ್ನ ಎದೆ ಹೋಗಿದ್ರೆ ಮೋದಿ ಇದ್ದಾರೆ, ನಾನು ಮೋದಿ ಫೋಟೋ ಇಟ್ಕೊಂಡು ಹೋಗ್ತೀನಿ ಈಶ್ವರಪ್ಪ ಹೇಳ್ತಾರೆ. ಇದು ಟ್ರಾಜಿಡಿ. ಯಾಕೆಂದರೆ ಇವರಿಗೆ ರಾಘವೇಂದ್ರಂಗಾಗಿರ್ಬೋದು ಅಥವಾ ಈಶ್ವರಪ್ಪಂಗಾಗಿರ್ಬೋದು ತಾವು ಮಾಡುವಂಥ ಅಭಿವೃದ್ಧಿ ಕೆಲಸನೋ ಅಥವಾ ತಾವೇನೋ ಸಾಧನೆ ಮಾಡಿದಾರಲ್ಲ, ಆ ಸಾಧನೆಯನ್ನು ಇಟ್ಕೊಂಡು ಹೋಗುವಂಥ ಶಕ್ತಿ ಇಬ್ಬರಲ್ಲೂ ಇಲ್ಲ ಅನ್ಸುತ್ತೆ ಬಹುಶಃ. ಹಾಗಾಗಿ ಇಬ್ಬರು ಕೂಡ ಒಂದು ಮೋದಿ ಫೋಟೋಗೋಸ್ಕರ ಕಿತ್ತಾಡ್ತಿದ್ದಾರೆ ಶಿವಮೊಗ್ಗದಲ್ಲಿ ಪ್ರವೀಣ್ ಸಲ. ಸೊ ಇದಾಗಿತ್ತು ಈ ಕ್ಷಣದ ವಿಶೇಷ. ಮುಂದಿನ ವಿಶೇಷ ಚರ್ಚೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.